ಹಾಗಿದ್ರೆ ಏನಾಯ್ತು ಅಂತ ಗಮನಿಸ್ತಾ ಹೋದ್ರೆ ಇತ್ತೀಚೆಗಷ್ಟೇ ಅನಾರೋಗ್ಯದಿಂದ ದೀಪಾ ಅವರ ಪತಿ ಉದ್ಯಮಿ ಶಿವಕಾಂತ್ ಸಿದ್ನಾಳ್ ಮೃತಪಟ್ಟರು. ಆದ್ರೆ ಉದ್ಯಮಿ ಶಿವಕಾಂತ್ ಸಾವಿಗೆ ಮಾಟ ಮಂತ್ರ ಕಾರಣವಾಯ್ತಾ? ಅಂತಹದೊಂದು ಆರೋಪವನ್ನ ಉದ್ಯಮಿ ಶಿವಕಾಂತ್ ಅವರ ಪತ್ನಿ ದೀಪಾ ಸಿದ್ನಾಳ್ ಅವರು ಆರೋಪಿಸ್ತಾ ಇದ್ದಾರೆ, ದೂರು ಕೊಟ್ಟಿದ್ದಾರೆ. ಶಿವಕಾಂತ್ ಅವರು ಸತ್ತ ಮೇಲೂ ಅವರ ಸಮಾಧಿಯ ಸುತ್ತಮುತ್ತ ಮಾಟ ಮಂತ್ರ ಆಗಿದೆಯಾ? ಈ ಬಗ್ಗೆ ಬೆಳಗಾವಿ ಕ್ಯಾಂಪ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಅದರಲ್ಲಿ ಮಾಟ ಮಂತ್ರದ ಉಲ್ಲೇಖ ಮಾಡಿದ್ದಾರೆ. ಮೃತ ಶಿವಕಾಂತ್ ಸಹೋದರ ಶಶಿಕಾಂತ್ ಸಿದ್ನಾಳ್ ಅವರ ವಿರುದ್ಧವೇ ದೂರು ಕೊಟ್ಟಿದ್ದಾರೆ. ಮೃತ ಶಿವಕಾಂತ್ ಸಹೋದರ ಶಶಿಕಾಂತ್ ಸಿದ್ನಾಳ್, ಪತ್ನಿ ವಾಣಿ ಸಿದ್ನಾಳ್, ಪುತ್ರ ದಿಗ್ವಿಜಯ್ ಸಿದ್ನಾಳ್ ವಿರುದ್ಧ ನನ್ನ ಪತಿಗೆ ಮಾಟ ಮಂತ್ರ ಮಾಡಿಸಿ ಅವರ ಸಾವಿಗೆ ಕಾರಣರಾಗಿದ್ದಾರೆ ಅಂತ ಆರೋಪಿಸಿ ದೀಪಾ ಅವರು ದೂರು ಕೊಟ್ಟಿದ್ದಾರೆ. ಪ್ರತಿಷ್ಠಿತ ಆದಿತ್ಯ ಮಿಲ್ಕ್ ಕಂಪನಿಯ ಸಂಸ್ಥಾಪಕ ಶಿವಕಾಂತ್ ಸಿದ್ನಾಳ್ 2002ರಲ್ಲಿ ವಿಜಯ ಸಂಕೇಶ್ವರ್ ಅವರ ಪುತ್ರಿ ದೀಪಾ ಅವರ ಜೊತೆ ಶಿವಕಾಂತ್ ಅವರ ವಿವಾಹವಾಗಿತ್ತು. 2006ರಲ್ಲಿ ವಿಜಯಕಾಂತ್ ಡೇರಿಯನ್ನು ಸ್ಥಾಪಿಸುತ್ತಾರೆ ಶಿವಕಾಂತ್ ಸಿದ್ನಾಳ್. ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿದೆ ಡೇರಿ. ಆ ವಿಜಯಕಾಂತ್ ಡೇರಿಗೆ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರೇ ಚೇರ್ಮನ್ ಆಗಿದ್ದರು. ಅನಾರೋಗ್ಯದಿಂದ 2 ತಿಂಗಳ ಹಿಂದೆ ಶಿವಕಾಂತ್ ಸಿದ್ನಾಳ್ ಅವರು ಮೃತಪಟ್ಟರು. ಆದ್ರೆ ತಮ್ಮ ಪತಿಯ ಸಾವಿಗೆ ಮಾಟ ಮಂತ್ರ ಕಾರಣ ಅಂತ ಈಗ ಪತ್ನಿ ದೀಪಾ ಅವರು ಆರೋಪಿಸಿ ದೂರು ಕೊಟ್ಟಿದ್ದಾರೆ. ಜೂನ್ 29ಕ್ಕೆ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತಮ್ಮ ಪತಿಯ ಸಾವಿಗೆ ಈ ಮಾಟ ಮಂತ್ರ ಕಾರಣ, ಜೊತೆಗೆ ಸಮಾಧಿಯ ಬಳಿಯೂ ಅವರ ಸತ್ತ ಮೇಲೆ ಅವರ ಸಮಾಧಿಯ ಸುತ್ತಮುತ್ತ ಕೂಡ ಮಾಟ ಮಂತ್ರ ಮಾಡಲಾಗಿದೆ ಎನ್ನುವ ಆರೋಪ ಮಾಡಿದ್ದಾರೆ. ಆ ಬಗ್ಗೆ ಬೆಳಗಾವಿ ಕ್ಯಾಂಪ್ ಠಾಣೆಗೆ ದೂರನ್ನ ಕೊಟ್ಟಿದ್ದು ಅದರಲ್ಲಿ ಉಲ್ಲೇಖಿಸಿದ್ದಾರೆ. ಈಗ ಎಫ್ಐಆರ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.